ಇಂದು KR ನಗರ ತಾಲೂಕಿನಲ್ಲಿ ಸರ್ಕಾರವನ್ನು ಗಮನ ಸೆಳೆಯಲು ನಿದ್ದೆ ಮಾಡುವ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ, ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಜಡ್ಡುಗಟ್ಟಿದೆ ಮತ್ತು ಕುಸಿದಿದೆ. ಕಾರಣ ಇಷ್ಟೇ, ನಮ್ಮ ರೈತರು APMCಗೆ ಭತ್ತ ಬಿಟ್ಟು 2 ತಿಂಗಳಾಗದೆ ₹1 ದುಡ್ಡು ಬಿಡುಗಡೆ ಆಗಿಲ್ಲ. ಮತ್ತು ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಅನ್ನಭಾಗ್ಯ ಅಂತ ಹೇಳ್ತಾರೆ. ಆದರೆ ನಮ್ಮದು KR ನಗರ ತಾಲೂಕು ಭತ್ತದ ಕಣಜ, ಭತ್ತ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಲ್ಲ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ. ಮತ್ತು 24 ಗಂಟೆಗೆ 10,500 ಬಾರ್ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ಪಂಚಾಯತಿಗೊಂದು ಗ್ರಂಥಾಲಯ ಕೊಡಲಿಕ್ಕೆ ಈ ಸರ್ಕಾರದಲ್ಲಿ ಆಗಿಲ್ಲ. ಮತ್ತು ನಮ್ಮ ತಾಲೂಕಿನಲ್ಲಿ 106 ಜನ ನಿರುದ್ಯೋಗಿಗಳಿದ್ದಾರೆ, ಲಕ್ಷಾಂತರ ಜನ ಪದವೀಧರರಿದ್ದಾರೆ. ಇವರ ಪರವಾಗಿ ಉದ್ಯೋಗವನ್ನು ನೀಡಲಿಕ್ಕೆ ಸರ್ಕಾರ ಒಂದು ಉದ್ಯೋಗ ನೀತಿಯನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಕೈಲಾಗಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಏಕೈಕ ಸಕ್ಕರೆ ಕಾರ್ಖಾನೆ ಚುಂಚನಕಟ್ಟೆ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನು ಬಾಗ್ಲಾಕ್ಸಿರೋದೇ ಮುಖ್ಯಮಂತ್ರಿಗಳ ಸಾಧನೆ. ಆದ್ದರಿಂದ ಮತ್ತು KR ನಗರ ತಾಲೂಕು ಆಡಳಿತದಲ್ಲಿ ಜನನ ಮರಣ ಪ್ರಮಾಣ ಪತ್ರ ಸಾಕೇನೆ ಬಾಗ್ಲಾಕ್ಬಿಟ್ಟಿದ್ದಾರೆ. ಮತ್ತು ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಸಿಗ್ತಾ ಇಲ್ಲ. ಆದ್ದರಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಸರ್ಕಾರದ ಗಮನ ಸೆಳೆಯಲು ನಿದ್ದೆ ಮಾಡುವ ಸರ್ಕಾರಕ್ಕೆ ನಿದ್ದೆ ಮಾಡೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಹೋರಾಟಕ್ಕೆ, ನಮ್ಮ ಚಳುವಳಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ತಂತ್ರವನ್ನು ವಿವಿಧ ರೀತಿಯಾಗಿ ನಾವು ಬದಲಾವಣೆ ಮಾಡ್ತೀವಿ. ಆ ಮೂಲಕ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಗಮನವನ್ನು ಸೆಳೀತಾ ಇದ್ದೀವಿ.